ಸೇವ್ ಪೂರಿಗೆ ಮತ್ತು ಮಸಾಲೆ ಪೂರಿಗೆ ಉಪಯೋಗಿಸೋ ಚಪ್ಪಟೆ ಪೂರಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರಿಗೆ, ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಬೇಕಾಗುವ ಸಾಮಗ್ರಿಗಳು: ಮೈದಾ ನಾವು 350 ml ನೀರು ಹಿಡಿಯೋ ಲೋಟದಲ್ಲಿ 1 ಲೋಟ ತೊಗೊಂಡಿದ್ದೀವಿ. ಓಮ್ ಸ್ವಲ್ಪ, ತುಪ್ಪ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಕ್ಕೆ ಎಣ್ಣೆ. ಮೈದಾ ಹಿಟ್ಟನ್ನು ಜರಡಿ ಹಿಡ್ಕೊಂಡು ಒಂದು ಬೌಲ್ಗೆ ಹಾಕಿ, ಆಮೇಲೆ ಓಮ್ ಕಾಳನ್ನು ಚೆನ್ನಾಗಿ ಉಜ್ಜಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ತುಪ್ಪ 4 ಸ್ಪೂನ್ನಷ್ಟು ಹಾಕಿ. ತುಪ್ಪ ಜಾಸ್ತಿ ಹಾಕೋದು ಬೇಡ, ಜಾಸ್ತಿ ತುಪ್ಪ ಹಾಕಿ ಸಾಟಿ ಹಾಕಿದ್ರೆ ಪುಡಿ ಆಗಿಬಿಡುತ್ತೆ. ನೋಡಿ, ಸಾಟಿ ಈ ಥರ ಮೀಡಿಯಮ್ ಆಗಿ ಬಂದರೆ ಚೆನ್ನಾಗಾಗುತ್ತೆ ಪೂರಿ. ನಂತರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಲಿ. ಎಲ್ಲ ಕಲಸಿದ್ದಾದ್ಮೇಲೆ ಕೊನೆಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಸವರಿ ಒಂದು ಪ್ಲೇಟ್ ಮುಚ್ಚಿ ಅರ್ಧ ಗಂಟೆ ನೆನೆಯಕ್ಕೆ ಬಿಡಿ. ಈಗ ಅರ್ಧ ಗಂಟೆ ಆಗಿದೆ ನೋಡಿ, ಈ ಥರ ನೆಂದಿದೆ. ಎಲ್ಲ ಚೆನ್ನಾಗಿ ಒಂದು ಸತಿ ನಾದ್ಕೊಂಡು ನೀವು ಹೇಗೆ ಲಟ್ಟಿಸ್ಕೊಳ್ತೀರೋ ಅದಕ್ಕೆ ತಕ್ಕಂತೆ ಉಂಡೆ ಮಾಡ್ಕೋಬೇಕು. ನಾವಿದನ್ನು 2 ಭಾಗ ಮಾಡಿದ್ದೀವಿ. ಈಗ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಚಪಾತಿ ಥರ ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ಮೀಡಿಯಮ್ ಆಗಿ ದಪ್ಪಗೂ ಅಲ್ಲ ತೆಳ್ಳಗೂ ಅಲ್ಲ, ಹೀಗಿರಬೇಕು. ಒಂದು ಫೋರ್ಕ್ ತಗೊಂಡು ಎಲ್ಲ ಸಣ್ಣ ತೂತುಗಳನ್ನು ಮಾಡಬೇಕು. ಯಾಕೆ ಈ ಥರ ತೂತು ಮಾಡಬೇಕು ಅಂದರೆ, ತೂತು ಮಾಡ್ದಿರ ಇದ್ದರೆ ಪೂರಿ ಉಪ್ಕೊಳ್ಳೋ ಥರ ಎಲ್ಲ ಉಪ್ಕೊಂಬಿಡುತ್ತೆ. ತೂತು ಮಾಡಿದ್ರೆ ಚಪ್ಪಟಿಯಾಗಿ ಪೂರಿ ಗಟ್ಟಿಯಾಗಿ ಆಗುತ್ತೆ. ಎಲ್ಲ ತೂತುಗಳನ್ನು ಇಟ್ಟಾದ್ಮೇಲೆ ಒಂದು ಈ ಥರ ಎಡ್ಜ್ ಶಾರ್ಪಾಗಿರೋ ಮುಚ್ಚಳ ತಗೊಂಡು ಎಲ್ಲ ಕಟ್ ಮಾಡ್ಕೋಬೇಕು. ಎಲ್ಲ ಕಟ್ ಮಾಡಿದ್ದಾದಮೇಲೆ ಕೊನೆಯಲ್ಲಿ ಎಕ್ಸ್ಟ್ರಾ ಹಿಟ್ಟನ್ನು ಈ ಥರ ತೆಕ್ಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ, ಎಲ್ಲ ಕಟ್ ಮಾಡಿರೋದು ಈ ಥರ ಮೀಡಿಯಮ್ ಆಗಿ ದಪ್ಪಕ್ಕೆ ಬಂದಿದೆ, ಚೆನ್ನಾಗಿದೆ. ಈ ಥರ ಮಾಡಿದ್ರೆ ಚಪ್ಪಟಿಯಾಗಿ ಪೂರಿ ಗಟ್ಟಿಯಾಗಿ ಬರುತ್ತೆ. ಈಗ ಎಲ್ಲ ಪೂರಿಗಳನ್ನು ಕರ್ಕೊಳ್ಳೋಣ. ಬಾಣಲೆಗೆ ಎಣ್ಣೆ ಹಾಕಿ ಒಲೆ ಮೇಲಿಟ್ಟು ಎಣ್ಣೆ ಕಾಯಕ್ಕಿಡಿ. ಎಣ್ಣೆ ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆ ಕಾದಿರೋವಾಗ ಲೋ ಫ್ಲೇಮ್ ಮಾಡಿ. ನಾವು ಕಟ್ ಮಾಡ್ಕೊಂಡು ಪೂರಿಗಳನ್ನು ಎಲ್ಲ ತಗೊಂಡು ಒಂದೊಂದೇ ಹಾಕಿ. ಎಲ್ಲ ಪೂರಿಗಳನ್ನು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕೈಯಾಡಿಸ್ತಾ ಇರಬೇಕು. ಸ್ವಲ್ಪ ಹೊತ್ತು ಲೋ ಫ್ಲೇಮ್ನಲ್ಲೇ ಬೇಯಿಸಬೇಕು. ಇಲ್ದಿರ ಇದ್ದರೆ ಎಲ್ಲ ಗುಳ್ಳೆಗಳು ಬರುತ್ತೆ, ಪೂರಿ ಚೆನ್ನಾಗಾಗಲ್ಲ. ನೋಡಿ, ಈಗ ಬೆಂದು ಪೂರಿ ಬಣ್ಣ ಬದಲಾಗ್ತಾ ಇದೆ. ಈಗ ಬೇಕಾದರೆ ಉರಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನಿಮಗೆ ಕಲರ್ ಜಾಸ್ತಿ ಬೇಡದಿರ ಇದ್ದರೆ ಲೋ ಫ್ಲೇಮ್ನಲ್ಲೇ ಬೇಯಿಸಿ ತೆಕ್ಕೊಳ್ಳಿ. ನೋಡಿ, ಈಗ ಗೋಲ್ಡನ್ ಬ್ರೌನ್ ಅಥವಾ ಬಿಸ್ಕತ್ ಕಲರ್ ಬರ್ತಾ ಇದೆ. ಈಗ ಎಲ್ಲ ಬಿಸ್ಕತ್ ಕಲರ್ ಬಂದಿದೆ. ಎಲ್ಲ ತೆಗೆದು ತೂತು ಬಟ್ಲಿಗೆ ಹಾಕ್ಕೊಳ್ಳಿ. ಉಳಿದಿರೋ ಎಲ್ಲ ಪೂರಿಗಳನ್ನು ಕೈಯಲ್ಲಿ ತಗೊಂಡು ಜಾಲರದ ಮೇಲೆ ಈ ಥರ ಹಾಕಿ ಈ ಥರನೂ ಬಿಡಬಹುದು. ನಿಮಗೆ ಹೇಗೆ ಅನುಕೂಲನೋ ಹಾಗೆ ಎಲ್ಲ ಪೂರಿಗಳನ್ನು ಎಣ್ಣೆಗೆ ಹಾಕಿ ಕರೆದಿಟ್ಕೊಳ್ಳಿ. ನಾವು ಹಾಕಿದ ಹಿಟ್ಟಲ್ಲಿ 75 ಪೂರಿ ಬಂದಿದೆ. ನೋಡಿ, ಎಲ್ಲ ಪೂರಿ ಗರಿಗರಿಯಾಗಿದೆ. ನೋಡಿ, ಮುರಿತಾ ಇದ್ದೀನಿ. ಎಲ್ಲ ಗರಿಗರಿಯಾಗಿ ಚೆನ್ನಾಗಿ ಬಂದಿದೆ. ಈಗ ಮಸಾಲೆ ಪೂರಿಗೆ, ಸೇವ್ ಪೂರಿಗೆ ಪೂರಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.